ಪೌಷ್ಟಿಕಾಂಶ ಭರಿತ ಸಿರಿಧಾನ್ಯಗಳು ಇತರ ಯಾವ ಧಾನ್ಯಗಳಿಗೂ ಸಾಟಿಯಾಗರದು. ಎಲ್ಲ ಹವಾಮಾನಕ್ಕೂ ಹೊಂದಿಕೊಂಡು ಕೀಟ ಮತ್ತು ರೋಗವಿಲ್ಲದೆ ರಾಸಾಯನಿಕ ಮುಕ್ತವಾಗಿ ನಿಸರ್ಗಕ್ಕೆ ಹೊಂದಿಕೊಂಡು ಬೆಳೆಯುವ ಈ ಧಾನ್ಯಗಳಿಗೆ ಬರಗಾಲ ಮಿತ್ರವೆಂದೇ ಜನಪ್ರಿಯವಾಗಿದೆ. ಆಹಾರ ತಜ್ಞರ ಪ್ರಕಾರ ಅಕ್ಕಿ ಮತ್ತು ಗೋಧಿಗಿಂತ 5 ಪಟ್ಟು ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್, ವಿಟಮಿನ್ ಮತ್ತು ಖನಿಜಗಳು ಹೊಂದಿವೆ. ಮನುಷ್ಯನ ಹಲವು ರೋಗಗಳಿಗೆ ಆ ರೂಪದಲ್ಲಿ ಸಿರಿಧಾನ್ಯಗಳು ಔಷಧವಾಗುತ್ತವೆ. ಸಿರಿಧಾನ್ಯಗಳನ್ನು ಪ್ರತಿನಿತ್ಯ ಬಳಕೆ ಮಾಡೋದ್ರಿಂದ ಮಧುಮೇಹ, ಮಲಬದ್ಧತೆ, ಹೃದಯಾಘಾತ, ಕ್ಯಾನ್ಸರ್, ಅಲರ್ಜಿ, ರಕ್ತ ಒತ್ತಡ ಮತ್ತು ಬೊಜ್ಜಿನಂಥ ಕಾಯಿಲೆಗಳಿಂದ ಮುಕ್ತರಾಗ್ಬೋದು. ಸುಮ್ಮನೆ ಸಿರಿವಂತರಾದ ಏನು ಫಲ? ಸಿರಿಧಾನ್ಯದಲ್ಲಿ ಸಿರಿ ಕಾಣುವ ಮನುಷ್ಯ, ಇದರಲ್ಲಿದೆ ಆರೋಗ್ಯದ ಖನಿಜ. ಮನಸ್ಸು ಆಲೋಚನೆಯಿಂದ ಸೃಷ್ಟಿಯಾಗುತ್ತದೆ. ಆಲೋಚನೆಗಳಿಗೆ ಆಹಾರ ಚೈತನ್ಯ ಇರುತ್ತದೆ. ಆಹಾರವು ಶುದ್ಧವಾದಾಗ ಅಂತಃಕರಣ ಶುದ್ಧವಾಗ್ತದೆ. ಆಹಾರವೇ ಅಶುದ್ಧ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ. ಪರಂಪರೆ ಸತ್ಯವನ್ನು ಆಧುನಿಕ ಬದುಕಿಗೆ ಅಳವಡಿಸಿಕೊಳ್ಳೋಣ. ಈಗ ಹಿಂದಿನ ಗಾದೆ ಮಾತದ, ನವಣೆ ತಿಂದವನು ಬುದ್ಧಿವಂತನಾಗುವನು, ಶ್ಯಾಮೆ ತಿಂದವನು ಆಮೆಯಂತೆ ದೀರ್ಘಾಯುಷ್ಯ ಆಗುವನು, ಊದಲು ತಿಂದವನು ಊದುವುದು ಉತ್ಸದ ಕಾಳೆ, ಕೋರ್ಲೆ ತಿಂಬುವನು ಹಕ್ಕಿಯಂತೆ ಹಾಳುವನು, ಬರ್ಗ್ ತಿಂಬುವನು ಬೆಳಗೋದು ದೇಹದ ಕಾಂತಿ, ರಾಗಿ ತಿಂಬುವನು ನಿರೋಗಿ ಆಗುವನು, ಜೋಳ ತಿಂಬುವನು ತೋಳದಂತಾಗುವನು. ಅದಕ್ಕೆ ಈ ಸಿರಿಧಾನ್ಯದ ಮಹತ್ವ ಇದು ಮೊದಲು ಹಿಡಿದ ಗಾದೆ ಮಾತಿದೆ. ಆಮೇಲೆ ಸರ್ವಜ್ಞ ಹೇಳಿದ್ದು, ಅಕ್ಕಿ ತಿಂಬವನು ಹಕ್ಕಿಯಂತೆ ಹಾಡುವಂದ್ರೆ ಹಕ್ಕಿಗೆ ಇದು ಮಹತ್ವ ಗೊತ್ತದ. ಅದು ಸಿರಿಧಾನ್ಯ ಮಹತ್ವ ಜನರಿಗೆ ಗೊತ್ತಿಲ್ಲ. ಇಷ್ಟೆಲ್ಲ ಸರ್ಕಾರ ಪ್ರಚಾರ ಮಾಡ್ತದ, ಸರ್ಕಾರ ಸಿರಿಧಾನ್ಯ ಹಾಕ್ರಿ, ನೀವು ಬೆಳೆ ಬೆಳೆಸ್ರಿ, ನಮಗೆ ನಿಮ್ಮ ಪ್ರೋತ್ಸಾಹನ ಕೊಡ್ತೇವೆ ಅಂತ ಹೇಳಿದ್ರು ಕೂಡ ಇವತ್ತಿಗೂ ಕೂಡ ಸಿರಿಧಾನ್ಯದ ಬಗ್ಗೆ ಬೆಳಿಬೇಕಂತ ಆಸಕ್ತಿ ಜನರಲ್ಲಿಲ್ಲ. ಯಾಕಂದ್ರೆ ದುಡ್ಡು ಕೊಟ್ಟರೆ ಸಾಕು ಆರೋಗ್ಯ, ಶುಗರ್ ಅದ ಗೋಲಿ ತಿಂದು ಸಾಕು ಅಂದು ಒಂದು ಗೋಲಿ, ಡಾಕ್ಟ್ರ್ ಹೇಳ್ತಾರೆ ಮೊದಲ ನಿಮ್ಗೆ ಶುಗರ್ ಆಗ್ಯದ 1 ಗೋಲಿ ತಗೋಬೇಕು ಅಂತ ಹೇಳ್ತಾರೆ. ಹೆಚ್ಚಿಗಾದ್ರೆ 2 ಗೋಲಿ ತಗೋಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿಗಾದ್ರೆ 3 ಗೋಲಿ ತಗೋಬೇಕು. ಅದಕ್ಕಿಂತ ಹೆಚ್ಚಿಗಾದರೆ ದಿನ ಇನ್ಸುಲಿನ್ ಇಂಜೆಕ್ಷನ್, ಎಲ್ಲಿವರೆಗೆ ಅಂದ್ರೆ ಸಾಯೋವರೆಗೆ ಅಂತ ಹೇಳ್ತಾರೆ. ಅದು ಸಿರಿಧಾನ್ಯ ಊಟ ಮಾಡೋದ್ರಿಂದ ನಿಮ್ಮ ಶುಗರ್ ಹೋಗ್ತದೆ, ಸಾಯೋವರೆಗೆ ಏನದ. ನೀವು ಯಾವ ಅಕ್ಕಿ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರು ಉಣ್ತಿರು, 60 ವರ್ಷದ ಹುಣ್ಣಿಯ ಅಮಾಸೆ ಅನ್ನ ಸಿಗುತ್ತಿಲ್ಲ, ಇವೇ ಅಕ್ಕಿ ಉಣ್ತಿರು. ಆವಾಗ ನಿಜವಾಗಿ ಅಕ್ಕಿಗಳನ್ನು ಇವಕ್ಕೆ ಅಕ್ಕಿ ಅಂತಾರೆ. ಅಕ್ಕಿ ಬೆಳ್ಳನ ಕೆಂಪಕ್ಕಿ, ಕರಿ ಕಳಿವೆ ಅಕ್ಕಿ ಇತ್ತಿರು, ಬಾಣತನ ಕೊಡ್ತಿರು, ಹುಣ್ಣಿಯ ಅಮಾಸೆ ಯಾರು ಉಣ್ತಿರು. ಅದನ್ನು ಪ್ರತಿನಿತ್ಯ ಬಳಕೆ ಮಾಡೋದು ಯಾವುದಂದ್ರೆ ಸಿರಿಧಾನ್ಯ. ಸಿರಿಧಾನ್ಯಗೆ ಇದಕ್ಕೆ ಪೌಷ್ಟಿಕ ಆಹಾರದ ಮಕ್ಕಳಿಗೆ ಕೂಡ ಸಿರಿಧಾನ್ಯ ಊಟ. ನಾನು ಒಂದು ಸರಿ ಮಾತಾಡೀನಿ ಇಲ್ಲಿ ಸಿರಿಧಾನ್ಯ ಬೆಳೆದಾಗ, ಸರ್ಕಾರ ಮಕ್ಕಳಿಗೆ ಬಿಸಿ ಉಡಿದಾಗ ಈಗ ರೇಷನ್ ಅಕ್ಕಿ ಕೂಡ ಬಜ್ಜಿದಾಗ, ಬಿಳಿ ಅಕ್ಕಿ ಕೂಡ ಬಜ್ಜಿದಾಗ ಸಿರಿಧಾನ್ಯ ಕೊಡ್ಬೇಕಂತ ಹೇಳಿದ್ದೀನಿ. ಆದರೆ ಆವಾಗ ಹೇಳಿದ್ದು ಯಡಿಯೂರಪ್ಪ ಟೈಮಿನಾಗ ಸಿರಿಧಾನ್ಯ ಕೊಡ್ಬೇಕು ಮಕ್ಕಳಿಗೆ ಅಂತಂದು ಆಗಿತ್ತು. ಆದರೆ ಇವಾಗ ಸಿರಿಧಾನ್ಯ ಗಂಜಿ, ರಾಗಿ ಗಂಜಿ ಆಗ ಮಕ್ಕಳಿಗೆ ಕೊಡ್ತಾಯಿದ್ದಾರೆ. ಆದ್ರೆ ಇದ್ರ ಪೌಷ್ಟಿಕ ಆಹಾರ ನಿಮ್ಗೆ ಅಪೌಷ್ಟಿಕ ಹೋಗ್ಬೇಕಂದ್ರೆ ಸಿರಿಧಾನ್ಯ ಬಿಟ್ಕೊಟ್ಟು ಮತ್ತೆ ಯಾವ ಸಾಧ್ಯ ಇಲ್ಲ. ಅದಕ್ಕೆ ಮಕ್ಕಳಿಗೇನದ ನೀವು ನವಣೆಯನ್ನು ಶಾವಿದು ಗಂಜಿ ಕುಡಿಸ್ರಿ. ಮಕ್ಕಳಿಗೆ ಸ್ವಲ್ಪ ಊಟ ಮಾಡ್ಲಿಕ್ಕಲ್ರಿ. ಮಕ್ಕಳಿಗೇನದ ನಾನು ನಿಮಗೆಲ್ಲರಿಗೂ ಇದು ಹೇಳ್ತಿದ್ದೀನಿ, ಮಕ್ಕಳಿಗೆ ಬೇಕರಿಗೆ ಆಟಮ್ ಕೊಡಬೇಡ್ರಿ, ದುಡ್ಡು ಕೊಟ್ಟು ಕಳಿಸ್ಬೇಡ್ರಿ. ಒಳ್ಳೆಯ ಆಹಾರ, ಪೌಷ್ಟಿಕ ಆಹಾರ ಯಾವುದದ ಅದನ್ನು ಮಾಡಿ ನೀವು ಉಣ್ರಿ, ಮಕ್ಕಳಿಗೆ ಕೂಡ ಉಣಿಸ್ರಿ. ನಾನು ಇಲ್ಲಿ ಭಾಳಷ್ಟು ಬೀದರ್ಲಿ ಕಾಲೇಜ್ದಲ್ಲಿ ಮಾತಾಡೀನಿ, ಆಮೇಲೆ ನಮ್ಮದು ಝಡ್ಪಿಯಲ್ಲಿ ಕೂಡ ಮಾತಾಡೀನಿ, ಆಮೇಲೆ ಗಾದಗಿ ಹೈಸ್ಕೂಲ್ದಲ್ಲಿ ಮಾತಾಡೀನಿ, ಅಮರೀಶ್ ಕಾಲೇಜಲ್ಲಿ ಮಾತಾಡೀನಿ, ಹನುಮ ಮಂಟಪದಲ್ಲಿ ಮಾತಾಡೀನಿ ಸಿರಿಧಾನ್ಯ ಬಗ್ಗೆ. ಆದರೆ ನಾ ಹೇಳ್ತೀನಿ, ನನ್ನ ವಯಸ್ಸು 73 ವರ್ಷ ಇದ್ದರೂ ಕೂಡ ನೀವು 60 ವರ್ಷ ಮೇಲ್ಪಟ್ಟವರು ಯಾರು ನೀವು 5 ಕಿಲೋ ಸಿರಿಧಾನ್ಯ ಬೇಕಂದ್ರೆ ನಾ 5 ಕಿಲೋಮೀಟರ್ವರೆಗೆ ನಿಮ್ಮ ಮನೆ ತನಕ ತಂದು ಕೊಡ್ತೀನಿ ಅಂತ ಹೇಳ್ತೀನಿ. ಆ ಸರ್ವಿಸಿಗೆ ಒತ್ತಿ ಕೊಡ್ತಾ ಇದ್ದೀನಿ ನಾನು. ಅದಕ್ಕೆ ಈ ಒಂದು ಸಿರಿಧಾನ್ಯದ ಬಗ್ಗೆದಾಗ ನಾನು ಇದಕ್ಕೆ ಹ್ಯಾಂಗೆ ಮನೆ ಅಂದಾಗ ಸಂಸಾರ ಮಾಡಿ ಪ್ರಪಂಚ ಮಾಡೋ ಪಾರ್ವಂತ ಗೆದಿಬೇಕಂತಕ್ಕಂಥದ್ದು. ನಾನು ಇರುವವರೆಗೆ ಎಲ್ಲಿವರೆಗೆ ಇರುತ್ತಾ ಅಲ್ಲಿವರೆಗೆ ಏನದ ಬಸವತತ್ವ ಮತ್ತು ಸಿರಿಧಾನ್ಯ, ಕೊನೆಯವರೆಗೆ ಗಿರಾಕಾಗಲಿ ನಂಗೆ ಲಾಭ ಅಂತ ಮಾಡ್ತಾಯಿಲ್ಲ, ಜನರಿಗೆ ಒಳ್ಳೇದಾಗ್ತದೆ ಅಂತ ಉದ್ದೇಶದಿಂದ ಮಾಡ್ತಾಯಿದ್ದೀನಿ.